ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024 34ನೇ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋನು. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರಿಡಿಕ್ಷನ್ ರಿಸಲ್ಟ್ ಕಡೆ ಒಂದು ಸ್ವಲ್ಪ ಕಣ್ಣಾಯಿಸೋನು. ನಿನ್ನೆ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇತ್ತು. ಏನು ಮ್ಯಾಚ್ ಅದು! ಪವರ್ ಪ್ಲೇ ಒಳಗೆ 4-5 ವಿಕೆಟ್ ಬಿದ್ರೂ ಆ ಮ್ಯಾಚ್ ಪಂಜಾಬ್ದವರು ಬಿಟ್ಟಿರಲಿಲ್ಲ. ಅದಕ್ಕೆ ಮೇನ್ ಕಾರಣ ಅಶುತೋಷ್ ಶರ್ಮಾ. ಏನು ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಪ್ಲೇಯರ್, ಏನು ಬ್ಯಾಟ್ ಸ್ವಿಂಗ್, ಏನು ಶಕ್ತಿ, ಏನು ಸ್ಟ್ರೆಂತ್, ನೆಕ್ಸ್ಟ್ ಲೆವೆಲ್ ಪ್ಲೇಯರ್. ಈ ಭಯಂತರು ಇಂಡಿಯಾಕ್ಕೆ ಭಾಳ ಅಂದ್ರೆ ಭಾಳ ಜಲ್ದಿ ಡೆಬ್ಯೂಟ್ ಮಾಡೋದ್ರಾಗ ನನಗಂತರೂ ಏನೂ ಡೌಟ್ ಇಲ್ಲ. ನಿನ್ನೆ ನಿಮಗೆ ಈ ವ್ಯಕ್ತಿ ಆಟ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ನಾಗ ತಿಳಿಸ್ರಿ. ಲಾಸ್ಟಿಗೆ ಅಂತೂ ಇಂತೂ ಕುತ್ತಿಗೆಗೆ ಬರ್ಸ್ಕೊಂಡು ಮುಂಬೈ ಇಂಡಿಯನ್ಸ್ದವ್ರು ಗೆದ್ದರು. ನಮ್ಮ ಪ್ರಿಡಿಕ್ಷನ್ ರೈಟ್ ಆಯಿತು. ಈ ಮ್ಯಾಚಿಗೆ ವಾಪಸ್ ಬರೋನು. LSG ವರ್ಸಸ್ CSK. ಇದು ಎಲ್ಲಿ ನಡೀತೈತಿ ಅಂದ್ರೆ ಎಕಾನಾ ಕ್ರಿಕೆಟ್ ಸ್ಟೇಡಿಯಮ್ ಲಕ್ನೋನಾಗ ನಡೀತೈತಿ. ಲಕ್ನೋ ಅಂದ್ರೆ ಒಂದು ಸ್ವಲ್ಪ ಮಂದಿಗೆ ಆ ಪಿಚ್ ಹ್ಯಾಂಗ್ ಇರ್ತೈತಿ ಅಂತ ಹೇಳಿ ತಲೆಯಾಗ ಬಂದ್ಬಿಡ್ತೈತಿ. ಇದು ಪಿಚ್ ಹೆಂಗೈತೆ ಅಂದ್ರೆ ಬ್ಯಾಟಿಂಗ್ ಆಡಕ್ಕೆ ಚಲೋ ಪಿಚ್ ಐತ್ರಿ. ಏನು ಅಂತ ಕೆಟ್ಟ ಪಿಚ್ ಅಂತಲ್ಲ. ಚಲೋ ತಂಗಿ ಸಾವಕಾಶ ಸ್ಲೋ ಆ್ಯಂಡ್ ಸ್ಟಡಿ ಇನ್ನಿಂಗ್ಸ್ ಸೆಟ್ ಆಗಿ ಹೊಡೆವನು ಅಂತ ಹೇಳಿ ಆಡಿದ್ರೆ ಇಲ್ಲಿ ಚಲೋ ಆಡಬಹುದು. ನಾ ಬರೋಣ ಇಲ್ಲಿ ಬೀಸ್ ಹೊಡಿತೇನೆ ಅಂದ್ರೆ ಇಲ್ಲ, ಚಾನ್ಸ್ ಇಲ್ಲ. ಅಂತ ಪ್ಲೇಯರ್ಸ್ಗಳಿಗೆ, ಬ್ಯಾಟ್ಸ್ಮನ್ಸ್ಗಳಿಗೆ ಒಂದು ಚಲೋ ಪಿಚ್ ಐತಿ. ಬೌಲರ್ಸ್ಗಳಿಗೂ ನ್ಯೂಟ್ರಲ್ ಪಿಚ್ ಐತಿ. ಪಿಚ್ ಯಾವ ಸಾಯಿಲ್ನಾಗ ಆಡಿಸ್ತಾರ ಅನ್ನೋದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಐತಿ. ಯಾವ ಪಿಚ್ನಾಗ ಆಡಿಸ್ತಾರ, ರೆಡ್ ಸಾಯಿಲ್ ಪಿಚ್ಚು ಏನು ಬ್ಲ್ಯಾಕ್ ಸಾಯಿಲ್ ಪಿಚ್ಚು ಅಂತೇಳಿ. ಇನ್ನು ಹೆಡ್ ಟು ಹೆಡ್ ರೆಕಾರ್ಡ್ಸ್ ಕಡೆ ಒಂದು ಸ್ವಲ್ಪ ಕಣ್ಣು ಹಾಯಿಸಿದ್ರೆ 3 ಮ್ಯಾಚ್ ಇವೆರಡು ಟೀಮ್ ನಡು ಮ್ಯಾಚ್ ಆಗ್ಯಾವ. ಅದ್ರೊಳಗೆ ಒಂದು ಮ್ಯಾಚ್ LSG ಗೆದ್ದೈತಿ, ಒಂದು ಮ್ಯಾಚ್ CSK ಗೆದ್ದೈತಿ. ಏನೋ ಒಂದು ಮ್ಯಾಚ್ ಏನು ರಿಸಲ್ಟ್ ಬಂದಿಲ್ಲ ಒಂದು ಮ್ಯಾಚ್ನಾಗ. ಅದೇ ಹೋದ ಸೀಸನ್ದಾಗ ಆಗಿದ್ದ ಮ್ಯಾಚ್, ಅಲ್ಲಿ ಮಳಿ ಬಂದ ಆ ಮ್ಯಾಚ್ ಡ್ರಾ ಆಗಿತ್ತು. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಡೆವಾನ್ ಕಾನ್ವೆ ಅವರು ಈಗ ಆಫಿಷಿಯಲಿ ರೂಲ್ಡ್ ಔಟ್ ಆಗ್ಯಾರ. ಅವ್ರ ರಿಪ್ಲೇಸ್ಮೆಂಟ್ ಆಗಿ ಗ್ಲೀಸನ್ ಅವರಿಗೆ ಸೈನ್ ಮಾಡ್ಯಾರ CSK. ಇನ್ನು ಮಯಾಂಕ್ ಯಾದವ್ ಅವರು ಅವರ ಪ್ರಾಕ್ಟೀಸ್ ಏನೈತಿ ಅದನ್ನು ಸ್ಟಾರ್ಟ್ ಮಾಡ್ಯಾರ. ಅವ್ರು 100% ಫಿಟ್ ಇದ್ರಂದ್ರೆ 200% ಪ್ಲೇಯಿಂಗ್ ಲೆವೆಲ್ದಾಗ ಆಡ್ತಾರೆ. ಅವರು ಇವತ್ತು ಆಡೋ ಚಾನ್ಸಸ್ ಒಂದು ಸ್ವಲ್ಪ ಜಾಸ್ತಿನೇ ಅನ್ಸಾತೈತಿ ನನಗೆ. CSK ಕೋಚ್ ಫ್ಲೆಮಿಂಗ್ ಅವರು ಇನ್ಫಾರ್ಮ್ ಮಾಡ್ಯಾರ. ಏನಂದ್ರೆ ದೀಪಕ್ ಚಹಾರ್ ಅವರು ಅವರ ರಿಹ್ಯಾಬ್ ಏನೈತಿ ಅದನ್ನ ಚಲೋನೆ ಮಾಡತ್ತಾರ. ಏನು ಅಂತ ಮೇಜರ್ ಕನ್ಸರ್ನ್ ಇಲ್ಲ ಇವ್ರ ಬಗ್ಗೆ ಅಂತ ಹೇಳಿ ಒಂದು ಕ್ಲಾರಿಟಿ ಕೊಟ್ಟಾರ. ಇನ್ನು ಅಜಿಂಕ್ಯ ರಹಾನೆ ಅವ್ರಿಗೆ ಒಂದು ಸಣ್ಣ ನಿಗಲಿತ್ತು ಹೋದ ಮ್ಯಾಚ್ನಾಗ. ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಪ್ರಮೋಟ್ ಮಾಡಿ ಓಪನಿಂಗ್ ಬಿಟ್ಟಿದ್ರು. ಮಿಡಲ್ ಆರ್ಡರ್ನಾಗ ಒಂದು ಸ್ವಲ್ಪ ಓಡಾಡಕ್ಕದು ಆಗಂಗಿಲ್ಲ ಅಂತ ಹೇಳಿ. ಈಗ ಅವರು 100% ಫಿಟ್ ಆಗಿರ್ಬೋದು. ಈಗ ಈ ಮ್ಯಾಚ್ನಾಗ ಅಂತೂ ಅವರು ಓಪನಿಂಗ್ ಬರೋದು ಡೌಟ್. CSK ಅವರು ಆಡಿದ ಲಾಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದು ಬರತ್ತಾರ. ಇನ್ನು ಅವ್ರು ಆಡಿದ ಟೋಟಲ್ 6 ಮ್ಯಾಚ್ ಒಳಗೆ 4 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತು ಪಾಯಿಂಟ್ಸ್ ಟೇಬಲ್ನಾಗ 3 ನಂಬರ್ ಪೊಸಿಷನ್ ಒಳಗದಾರ. ಅದ ಈ ಕಡೆ LSG ದವರು ಅವರ ಲಾಸ್ಟ್ 2 ಮ್ಯಾಚ್ ಸೋತ್ ಬರಾಕತ್ತಾರ. ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಇದೇ ಗ್ರೌಂಡ್ನಾಗ ಆದ್ರೆ ಇನ್ನ ಒಂದು KKR ಜೊತೆ ಕೋಲ್ಕತ್ತಾನಾಗ. ಟೋಟಲ್ ಇವರು 6 ಮ್ಯಾಚ್ನಾಗ 3 ಮ್ಯಾಚ್ ಗೆದ್ದು 3 ಮ್ಯಾಚ್ ಸೋತು ಪಾಯಿಂಟ್ಸ್ ಟೇಬಲ್ನಾಗ 5ನೇ ಪೊಸಿಷನ್ ಒಳಗದಾರ. CSK ದವರು ಅವ್ರು ಆಡಿದ ಲಾಸ್ಟ್ ಮ್ಯಾಚ್ ಗೆದ್ದು ಬರಾಕತ್ತಾರ. ಅದ್ರ ಸಂಬಂಧ ಅವರು ಪ್ಲೇಯಿಂಗ್ ಲೆವೆನ್ದಾಗ ಏನು ಜಾಸ್ತಿ ಚೇಂಜಸ್ ಇರಂಗಿಲ್ಲ ಅಂತೇಳಿ ನನಗೆ ಅನಿಸ್ತೈತಿ. ಇನ್ನು LSG ಕಡೆ ಒಂದು ಸ್ವಲ್ಪ 1-2 ಚೇಂಜಸ್ ಆದ್ರೂ ಆಗ್ಬೋದು. ಸ್ಪೆಷಲಿ ಶಮರ್ ಜೋಸೆಫ್ ಅವರಿಗೆ ಏನು ಆಡಿಸಿದ್ರು ಅವರು ಲಾಸ್ಟ್ ಮ್ಯಾಚಿಗೆ, ಅವರಿಗೆ ಹೊರಗಿಟ್ಟು ನವೀನ್ ಉಲ್ ಹಕ್ ಅವರಿಗೆ ಆಡಿಸೋ ಚಾನ್ಸಸ್ ಐತಿ. ಯಾಕಂದ್ರೆ ಈ ಗ್ರೌಂಡ್ನಾಗ ಅವ್ರ ಬೌಲಿಂಗ್ ಬಹಳ ಎಫೆಕ್ಟಿವ್ ಇರ್ತೈತಿ. ಇನ್ನು ಪ್ಲೇಯರ್ ಬ್ಯಾಟಲ್ ಕಡೆ ನಾವು ನೋಡಿದ್ರೆ ನಿಕೋಲಸ್ ಪೂರನ್ ವರ್ಸಸ್ ಶಾರ್ದುಲ್ ಠಾಕೂರ್ ಭಾರಿ ಬ್ಯಾಟಲ್ ಐತಿ ನೋಡ್ರಿ. ಇಲ್ಲಿ 34 ರನ್ ಹೊಡೆದಾರ 18 ಬಾಲಿಗೆ. ಅಂದ್ರೆ ಸಿಕ್ಕಂಗ್ ತುಂಬ್ಯಾರ ಇವರಿಗೆ, ಇಲ್ಲ ಅನ್ನಂಗಿಲ್ಲ. ಆದ್ರೆ 5 ಸಲ ಇವರು ವಿಕೆಟ್ ಶಾರ್ದುಲ್ ಠಾಕೂರ್ ಅವ್ರಿಗೆ ಕೊಟ್ಟಾರ. ಇನ್ನು ನಿಕೋಲಸ್ ಪೂರನ್ ಅವ್ರ ಜೊತೆ ಇನ್ನೊಬ್ಬ ಬೌಲರ್ದ ಬ್ಯಾಟಲ್ ಐತಿ. ಅದು ಯಾರ್ದಂದ್ರೆ ಮತೀಶಾ ಪತಿರಾನ. ಇವರು ಟೋಟಲ್ ಆಗಿ ಇವ್ರ ಬಾಲ್ 30 ಬಾಲ್ ಆಡ್ಯಾರ. ಅದ್ರೊಳಗೆ 31 ರನ್ ಹೊಡೆದಾರ. ಅಂದ್ರೆ 100 ಸ್ಟ್ರೈಕ್ ರೇಟ್ಲೆ ಸ್ಟ್ರೈಕ್ ಮಾಡ್ಯಾರ. ಏನು ಜಾಸ್ತಿ ಏನು ರುಬ್ಬ್ಯಾಡಿಲ್ಲ. ಅಷ್ಟರೊಳಗೆ 3 ಸಲ ಇವ್ರ ವಿಕೆಟ್ ಮತೀಶಾ ಪತಿರಾನ್ ಅವ್ರಿಗೆ ಕೊಟ್ಟಾರ. ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ನಿಕೋಲಸ್ ಪೂರನ್ ಅವರು ಫ್ಲಾಪ್ ಆಗಬಹುದು. ಅದ್ರ ಜೊತೆ ಈ ಕಡೆ CSK ಶಾರ್ದುಲ್ ಠಾಕೂರ್, ಮತೀಶಾ ಪತಿರಾನ ಇವ್ರ ಬಾಲಿಂಗ್ ಚಲೋ ಆಗ್ಬೋದು. ವಿಕೆಟ್ ಇವ್ರನ್ನ ತಂದು ಕೊಡ್ಬೋದು. ಅದ್ರ ಜೊತೆ ಈ ಕಡೆ ಆಯುಷ್ ಬಡೋನಿ ಮತ್ತು KL ರಾಹುಲ್ ಅವ್ರ ಕಡೆಯಿಂದನೂ ಕಂಟ್ರಿಬ್ಯೂಷನ್ ನಾವು ನೋಡ್ಬೋದು. LSG ಕಡೆಯಿಂದ ಇವತ್ತೈನ ಈ ಮ್ಯಾಚ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾರು ಗೆಲ್ಲಬಹುದು ಈ ಮ್ಯಾಚ್? ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ LSG ಅಲ್ಲ CSK ವಿನ್ ಆಗ್ಬೋದು. ಯಾಕಂದ್ರೆ CSK ಈ ಮ್ಯಾಚ್ನಾಗ ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟು LSG ವಿರುದ್ಧ ವಿನ್ ಆಗ್ತಾರಂತೇಳಿ ನನಗನ್ಸೈತಿ. ಇದ್ರ ಬಗ್ಗೆ ನಿಮಗೇನು ಅನ್ಸೈತಿ? ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ಹಂಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.